ಸಮಸ್ಯೆಗಳನ್ನು ಎದುರಿಸಿದ್ರು ಸಹಿತ ತಮ್ಮ ಸಿದ್ಧಾಂತಕ್ಕೆ ಗಟ್ಟಿಯಾಗಿ ನಿಂತುಕೊಂಡು ಪ್ರಕಾರ ಭಾಷಣಕಾರರಾಗಿ ವಾಗ್ಮಿಯಾಗಿ ಹೆಸರು ಮಾಡಿ ನಂತರ ಬರವಣಿಗೆಗೆ ಸ್ವಲ್ಪ ತಡವಾಗಿ ಬಂದ್ರು ಅನ್ಸುತ್ತೆ. ಆ ಒಂದು ಹರಳುಗಟ್ಟಿದಂತಹ ತಮ್ಮ ಅನುಭವವನ್ನ ಅಕ್ಷರ ರೂಪಕ್ಕಿಳಿಸಿದಂತಹ 3 ಕೃತಿಗಳು ಇದೆ. ಗಾಂಧಿ ಕುರಿತು ಒಂದು, ನಂತರ ಅವರ ಆತ್ಮಕಥನ ಮತ್ತು ಈಗ ಕಾದಂಬರಿ ಕುರಿತು ಕಾದಂಬರಿಯನ್ನ ಬರೆದಿದ್ದಾರೆ. ಗಾಂಧಿ ಮನೆಯ ಅವಲಕ್ಕಿ ಸರ ಎನ್ನುವುದೇ ಒಂದು ವಿಶಿಷ್ಟ ರೂಪಕ. ನಮಗೆ ಗಾಂಧಿ ಗೊತ್ತು. ಗಾಂಧಿ ಅಪರಿಗ್ರಹದ ನೆಲೆಯಲ್ಲಿ ತಮ್ಮ ಬೋಧನೆಯನ್ನು ಹೇಳಿದಂಥವ್ರು. ಅವಲಕ್ಕಿ ಸರ ಪರಿಗ್ರಹದ ಕಲ್ಪನೆ, ಪರಸ್ಪರ ವಿರೋಧಾಭಾಸದ ಒಂದು ಶೀರ್ಷಿಕೆ. ಆದರೆ ಅದು ಯಾಕೆ ಮಹತ್ವದಾಗುತ್ತೆ ಅಂದ್ರೆ ಇವು ಎರಡು ಸಹ ಒಂದು ಬಿಂದುವಿನಲ್ಲಿ ಸೇರ್ತವೆ. ಗಾಂಧಿಯವರ ಸಿದ್ಧಾಂತ ಹೇಗೆ ಸಾಗಿ ಬರುತ್ತದೆ ತಲೆತಲಾಂತರಗಳಿಂದ, ಅದೇ ರೀತಿ ಈ ಅವಲಕ್ಕಿ ಸಹ ಹೆಣ್ಮಕ್ಳಿಗೆ ಗೊತ್ತಿರ್ಬೋದು. ಬಂಗಾರದ ಏನು ಅವಲಕ್ಕಿ ಸರ, ಪವನ್ ಸರ ಈ ತರ ಏನಿದೆ, ಅದೇ ರೀತಿ ಒಂದು ಅವಲಕ್ಕಿ ಸರದ್ದು ಹೇಗೆ ಅಲ್ಲಿ ಒಂದು ಅದರ ಮೇಲಿನ ಒಂದು ಮೋಹದ ಜೊತೆಗೆ ಮತ್ತು ಅದರ ಪಾಲಿನ ಜೊತೆಗೆ ಈ ಕಾದಂಬರಿಯು ಸಾಗ್ತಾ ಹೋಗ್ತದೆ.